ಬಳ್ಳಾರಿಯಲ್ಲಿ ನಡೆದ ಭವ್ಯ ಕೃಷಿ ಮೇಳ ರೈತರ ಗಮನ ಸೆಳೆದಂತಾಗಿದೆ. ಬಳ್ಳಾರಿ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ನೇತೃತ್ವದಲ್ಲಿ ಜಿಲ್ಲಾಡಳಿತ, ವಿವಿಧ ಇಲಾಖೆಗಳು, ಎಪಿಎಂಸಿ ದಲಾಲಿ ವರ್ತಕರ ಸಂಘ, ಎಪಿಎಂಸಿ ವರ್ತಕರ ಸಂಘ, ಹತ್ತಿ ಬೆಳೆಗಾರರು ಹಾಗೂ ರೈತ ಸಮೂಹಗಳ ಸಹಯೋಗದಲ್ಲಿ ಎಪಿಎಂಸಿ ಆವರಣದಲ್ಲಿ ಇದೇ 26ರಂದು ನಡೆದ ಗುಣಮಟ್ಟದ ಬೀಜ ಮತ್ತು ವೈಜ್ಞಾನಿಕ ಬಿತ್ತನೆ ಕುರಿತ ಕೃಷಿ ಮೇಳವನ್ನ ಮೇಯರ್ ಪಿ ಗಾದ್ಯಪ್ಪ ಉದ್ಘಾಟಿಸಿದರು. ರಾಜ್ಯ ಸರ್ಕಾರ ನಡೆಸಬೇಕಾದ ಕೃಷಿ ಮೇಳವನ್ನ ಬಿಡಿಸಿಸಿಐ ಯಶಸ್ವಿಯಾಗಿ ಆಯೋಜಿಸಿರುವುದು ಅಭಿನಂದನೀಯ ಕಾರ್ಯ ಎಂದು ಅವರು ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದು, ಜೊತೆಗೆ ರಾಸಾಯನಿಕ ಮುಕ್ತ ಹಣ್ಣು ಹಾಗೂ ತರಕಾರಿ ಮಾರುಕಟ್ಟೆಗೆ ಈಗ ರೈತ ಸಂತೆ ಆರಂಭಿಸುವ ಚಿಂತನೆ ಕೂಡ ನಡೆದಿದೆ ಎಂದಿದ್ದಾರೆ. ಶಾಸಕ ನಾರಾ ಭರತ್ ರೆಡ್ಡಿ, ಬಿಡಿಸಿಸಿಐ ಜನಪರ ಸೇವೆ ಶ್ಲಾಘನೀಯ ಎಂದರು. ಲಿಡ್ಕರ್ ಅಧ್ಯಕ್ಷ ಮುಂಡ್ರಗಿ ನಾಗರಾಜ್ ರೈತನ ಊಟ, ರೈತರ ವಸತಿ ಹಾಗೂ ಕೌಶಲ್ಯಾಭಿವೃದ್ಧಿ ಕೇಂದ್ರಗಳ ಕಾರ್ಯವನ್ನ ಮೆಚ್ಚಿದ್ದಾರೆ. ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಕೆಇ ಚಿದಾನಂದಪ್ಪ ಸ್ವಾಮಿನಾಥನ್ ವರದಿ ಜಾರಿಗೊಳಿಸುವಂತೆ ಒತ್ತಾಯಿಸಿದರು. ತುಂಗಭದ್ರಾ ರೈತ ಸಂಘದ ಅಧ್ಯಕ್ಷ ಡಾಕ್ಟರ್ ಪುರುಷೋತ್ತಮಗೌಡ ತುಂಗಭದ್ರ ಹೂಳಿನ ಜಾತ್ರೆ 2026ಕ್ಕೆ ಎಲ್ಲರೂ ಕೈ ಜೋಡಿಸುವಂತೆ ಮನವಿಯನ್ನ ಮಾಡಿದ್ದಾರೆ. ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದಂತಹ ಕೆಎಂ ಸೋಮಸುಂದರ್ ರೈತರು ಎಂಎಸ್ಪಿ ವ್ಯವಸ್ಥೆಯಡಿ ಉತ್ಪನ್ನ ಮಾರುಕಟ್ಟೆ ಆದ್ಯತೆ ನೀಡಬೇಕೆಂದು ಸಲಹೆಯನ್ನ ನೀಡಿದ್ದಾರೆ. ಕೃಷಿ ವಿಜ್ಞಾನಿಗಳಾದಂತಹ ಡಾಕ್ಟರ್ ಎಜಿ ಶ್ರೀನಿವಾಸ್, ಡಾಕ್ಟರ್ ರವಿಶಂಕರ್ ಜಿ, ಡಾಕ್ಟರ್ ಪಾಲಯ್ಯ ಹಾಗೂ ಡಾಕ್ಟರ್ ಎಂ ಭೀಮಣ್ಣ ಗುಣಮಟ್ಟದ ಬೀಜ ಮತ್ತು ವೈಜ್ಞಾನಿಕ ಬಿತ್ತನೆ ಕುರಿತು ಉಪನ್ಯಾಸವನ್ನ ನೀಡಿದ್ದಾರೆ. ಬಿಡಿಸಿಸಿಐ ಅಧ್ಯಕ್ಷ ಅವ್ವಾರು ಮಂಜುನಾಥ್ ಸ್ವಾಗತವನ್ನ ಮಾಡಿದ್ರೆ, ಇತ್ತ ಕಾರ್ಯಕ್ರಮದ ನಿರೂಪಣೆಯನ್ನ ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ನೆರವೇರಿಸಿಕೊಟ್ಟಿದ್ದು, ಗೌರವ ಕಾರ್ಯದರ್ಶಿ ಕೆಸಿ ಸುರೇಶ್ ಬಾಬು ವಂದನಾರ್ಪಣೆಯನ್ನ ಸಲ್ಲಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಡಿ ತಿಪ್ಪೇಸ್ವಾಮಿ, ಎಚ್ ತಿಮ್ಮನಗೌಡ, ಗಣಪಾಲ್ ಐನಾಥ ರೆಡ್ಡಿ, ಟಿ ಚಿದಾನಂದಪ್ಪ, ಕೆಟಿ ಚೌಹಾಣ್, ಸಿ ಶ್ರೀನಿವಾಸರಾವ್, ಬಿ ಮಹಾರುದ್ರಗೌಡ, ಎಸ್ ದೊಡ್ಡನಗೌಡ, ಸೋಂತ ಗಿರಿಧರ್, ಪಿ ಪಾಲಣ್ಣ, ಡಾಕ್ಟರ್ ಮರ್ಚೇಡ್ ಮಲ್ಲಿಕಾರ್ಜುನ ಗೌಡ, ವಿ ರಾಮಚಂದ್ರ, ಸಿಎಸ್ ಸತ್ಯನಾರಾಯಣ ಸೇರಿದಂತೆ ಹಲವು ಗಣ್ಯರು, ರೈತರು ಹಾಗೂ ಸಾರ್ವಜನಿಕರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಹೇಮಂತ್ ರಾಜ್, ಸೂರ್ಯ ನ್ಯೂಸ್ ಕನ್ನಡ, ಬಳ್ಳಾರಿ. ಬಳ್ಳಾರಿಯಲ್ಲಿ ಇವತ್ತು ಚೇಂಬರ್ ಆಫ್ ಕಾಮರ್ಸ್ ಅವರು ಒಳ್ಳೆ ಅತ್ಯುತ್ತಮ ಕೆಲಸ ಮಾಡಿದ್ದಾರೆ. ಇವತ್ತು ರೈತರ ಒಂದು ಬಿತ್ತನೆಯ ಕೃಷಿ ಇದ್ರ ಬಗ್ಗೆ ಬಹಳ ಅವರು ಆಸಕ್ತಿ ವಹಿಸಿ, ಏನು ಹಿಂದೆ ಹಲವಾರು ಅವರು ಇವತ್ತು ರೈತರಿಗೆ ಅನ್ನದಾನ ಕಾರ್ಯಕ್ರಮ, ವೈದ್ಯಕೀಯ ಕಾರ್ಯಕ್ರಮ, ಆ ಜೊತೆಗೆ ಇವತ್ತೆಲ್ಲ ರೈತರನ್ನು ಸೇರಿಸಿ ಇವತ್ತು ಒಳ್ಳೆ ಕಾರ್ಯಕ್ರಮ ಮಾಡ್ತಿದ್ದಾರೆ. ತುಂಬಾ ಖುಷಿಯಾಗಿದೆ. ನಾವು ಸಹ ಇವತ್ತು ಹೇಳಿದೀವಿ ಅವರಿಗೆ, ಮುಂದಿನ ದಿನಮಾನದಲ್ಲಿ ಒಂದು ರೈತರ ಸಂತೆ ಅಂದ್ರೆ ಇದೇನು ಆರ್ಗ್ಯಾನಿಕ್ ವಿಷಯದಲ್ಲಿ ಬಂದಾಗ ಅಂತ ಒಂದು ಮಾರುಕಟ್ಟೆಗಳನ್ನು ಅಂದ್ರೆ ಪ್ರದೇಶಗಳನ್ನು ಸೂಚನೆ ಮಾಡಿ ಅಂದ್ರೆ ಮಾರುಕಟ್ಟೆ ಸಂತೆ ರೈತ ಸಂತೆ ಮಾಡ್ಲಿಕ್ಕೆ ನಾವು ಮಾಡ್ಕೊಡ್ತಾ ಹೇಳ್ತೀನಿ. ಈ ಕೃಷಿ ಮೇಳದಿಂದ ಉಪಯೋಗ ಏನಂತ ಕೇಳಿದ್ರಲ್ಲ, ಇಲ್ಲಿ ಕೆಲವು ರೈತರಿಗೆ ಲೂಸ್ ಬೀಜದ ಮಾಹಿತಿ ಇಲ್ಲ. ಇಲ್ಲಿ ಬಂದು ನೋಡಿದ್ರೆ ನಮ್ದು ಅಧಿಕೃತ ಮಾರಾಟಗಾರರು ಎಲ್ಲಾ ಕಂಪ್ನಿ ಬೀಜ ಮತ್ತು ರಸಗೊಬ್ಬರ ಮತ್ತು ಕೀಟನಾಶಕ ಶಾಪ್ಗಳನ್ನು ವಿತರಣೆ ಮಾಡಿರ್ತೇವೆ. ಅದಕ್ಕಾಗಿ ಇಲ್ಲಿ ಬಂದು ಅವರೆಲ್ಲರೂ ವೀಕ್ಷಣೆ ಮಾಡಿದಾಗ ಅವರಿಗೆ ಗೊತ್ತಾಗತ್ತೆ, ಇದು ಅಧಿಕೃತ ಮಾರಾಟಗಾರರ ಇದರಲ್ಲಿ ನಾವು ಪರ್ಚೇಸ್ ಮಾಡಿ ಇದರಲ್ಲಿ ಬೆಳೆ ಬೆಳೆದ್ರೆ ಮುಂದೆ ನಾವು ರೈತ ಯಾವುದಕ್ಕೂ ಅಗ್ಗಿ ತಗ್ಗಿ ಬಗ್ಗೆ ನಡೆಯೋ ಕೆಲಸ ಇಲ್ಲ. ಅವ್ರು ಏನ್ ಮಾಡ್ತಾ ಇದಾರ, ಕೆಲವು ಲೂಸು ವ್ಯಾಪಾರಸ್ಥರು ಬರ್ತಾ ಇದಾರೆ, ಹಳ್ಳಿಗಳಿಗೆ ತಗೊಂಡೋಗಿ ಹಳ್ಳಿಯಲ್ಲಿ ಮಾರ್ತಾ ಇದಾರೆ. ಅದನ್ನ ರೈತರು ನೆಮ್ಮಬಾರ್ದು. ನೆಮ್ಮಿದ್ರೆ ಮುಂದೆ ರೈತರಿಗೆ ಅನ್ಯಾಯ ಆದ್ರೆ ಪ್ರತಿಯೊಬ್ಬರಿಗೆ ಅನ್ಯಾಯ ಆದಂಗ. ನಮ್ಮ ಮುಖಾಂತರ ಡೀಲರ್ಗಳು ಮತ್ತು ಈ ಕೃಷಿ ವಾಣಿಜ್ಯ ಮುಖಾಂತರ ತಿಳಿಸೋದಕ್ಕಾಗಿ ಈ ಕೃಷಿ ಮೇಳನ ಮಾಡಿದೀವಿ. ನಮಗೆ ಬಹಳ ಹೆಮ್ಮೆ ಆಗಿದೆ. ಯಾಕಂದ್ರೆ ರೈತರು ಇಷ್ಟು ಮಟ್ಟಿಗೆ ಭಾಗವಹಿಸ್ತಾರಂತ ನಮಗೆ ಊಹೆನೂ ಮಾಡಿರ್ಲಿಲ್ಲ. ಅದಕ್ಕಾಗಿ ನೀವೆಲ್ಲರೂ ಪ್ರತಿ ವರ್ಷ ಇನ್ನು ಮುಂದೆ ಬರೋ ವರ್ಷ ನೆಕ್ಸ್ಟ್ ನಾವ್ ಇನ್ನೂ ಚೆನ್ನಾಗಿ ಮಾಡಾಕ ನೀವೆಲ್ಲರೂ ಸಹಕಾರ ಮಾಡಿದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ನಾವು ಬೇರೆ ನಮ್ಮ ಬ್ರದರ್ ಹೇಳ್ದಂಗೆ ರಾಯಚೂರು, ಧಾರವಾಡ ಅಲ್ಲಿ ಹೋಗೋದೇನೋ ಬೇಕಾಗಿಲ್ಲ. ಬಳ್ಳಾರಿಯಲ್ಲಿ ನಾವು ದೊಡ್ಡ ಮಾರ್ಕೆಟ್ ಇದೆ. ಬಳ್ಳಾರಿಯಲ್ಲಿ ಚೆನ್ನಾಗಿ ಮಾಡೋಣ. ಇನ್ನ ತಮ್ಮ ಸಹಕಾರ ಇರಬೇಕು. ರೈತರಿಗೆ, ಪ್ರತಿಯೊಬ್ಬ ರೈತರಿಗೆ ಲೂಸ್ ಬೀಜದ ಮಾರಾಟದಿಂದ ಏನ್ ತೊಂದರೆ ಆಗುತ್ತೆ ಎಂಬುದನ್ನ ಮಾಧ್ಯಮದವರು ಪ್ರತಿಯೊಬ್ಬರು ರೈತರಿಗೆ ಮುಟ್ಟೋದರ ನೀವು ಅದನ್ನ ಸುದ್ದಿ ಮಾಡ್ಬೇಕಾಗಿ ನಮ್ಮ ಕೃಷಿಪರ ಮಾರಾಟಗಾರ ಅಧ್ಯಕ್ಷರಾಗಿ ನೀವು ಮನವಿ ಮಾಡ್ಕೊತಾ ಇದ್ದೀವಿ. ನಮಸ್ಕಾರ. ಇವತ್ತು ಈ ಕೃಷಿ ಮೇಳ 3ನೇ ವರ್ಷ ನಾವು ಈ ಬಳ್ಳಾರಿಯಲ್ಲಿ ಮಾಡ್ತಾ ಇರೋದು. ಏನಪ್ಪಾ ಅಂತಂದ್ರೆ ಧಾರವಾಡ ಅಥವಾ ಇನ್ನೊಂದು ಊರಿಗೆ, ರಾಯಚೂರಿಗೆ ಹೋಗೋದಕ್ಕಿಂತ ನಮ್ಮ ಬಳ್ಳಾರಿಯಲ್ಲಿ ಜನಗಳು, ನಮ್ಮ ರೈತರಿಗೆ ಇಲ್ಲೇ ಉಪಯೋಗ ಆಗ್ಲಿ ಅನ್ಕೊಂಡು ನಾವು ಎಲ್ಲರೂ ಕಲ್ತು ಕೃಷಿ ಮೇಳನ ಒಂದು ಆಯೋಜನೆ ಮಾಡಿದೀವಿ. ಇದರಲ್ಲಿ ಪ್ರತಿಯೊಬ್ಬರು ಸ್ಟಾಲ್ಗಳು ಒಂದು 55ವರೆಗೂ ಸ್ಟಾಲ್ಗಳು ಇದಾವ. ಒಂದೊಂದು ಪ್ರಾಡಕ್ಟ್ಗಳದ್ದು ಒಂದೊಂದೊಂದು ರೀತಿ ವಿಶೇಷತೆ ಐತೆ. ಇದನ್ನ ಎಲ್ಲರೂ ನಮ್ಮ ಬಳ್ಳಾರಿ ಜಿಲ್ಲಾದಾಗ ನಮ್ಮ ರೈತರು ಉಪಯೋಗ ಮಾಡ್ಕೊಂಬ್ಲಿ. ಮುಂದೆ ರೀತಿ ಇನ್ನೊಂದು ನೆಕ್ಸ್ಟ್ ಒಳ್ಳೊಳ್ಳೆ ರೀತಿಯಿಂದನೂ ಯಶಸ್ವಿಯಾಗಿ ಕೃಷಿ ಮೇಳ ನಡಲಿಯಪ್ಪ ಅಂತೇಳಿ ಎಲ್ಲ ರೈತ ಬಾಂಧವರಿಗೂ ಇದಕ್ಕೆ ಭಾಗವಹಿಸಿದ ಎಲ್ಲರಿಗೂ ನಮ್ಮ ಕೃತಜ್ಞತೆಗಳನ್ನ ಹೇಳ್ತಾ ಇದೀವಿ. ರೈತರುಗಳಿಗೆ ಈಗ ಏನಪ್ಪಾ ಅಂತಂದ್ರೆ ಬೀಜ ಫಸ್ಟ್ ರೈತರಿಗೆ ಬೇಕಾಗಿರೋದು ಒಳ್ಳೆ ಗುಣಮಟ್ಟದ ಬೀಜ ಬೇಕು. ಆ ಗುಣಮಟ್ಟದ ಬೀಜದ ಇವತ್ತು ಸ್ಪೀಕರ್ಸ್ ಬಂದಿದಾರಲ್ಲ,
ಬಳ್ಳಾರಿಯಲ್ಲಿ ಸ್ಪೀಕರ್ಸ್ ಕೃಷಿ ವಿಜ್ಞಾನ ಕೇಂದ್ರಗಳಿಂದ ಒಂದು 5-6 ಜನ ಸ್ಪೀಕರ್ಸ್ ಬಂದಾರ. ಒಂದು ಯಾವ ಟೈಪ್ ಒಂದು ಹತ್ತಿ ಬೀಜಪ್ಪ ಅಂತಂದ್ರೆ ಒಂದ್ರಲಿಂದ ಒಂದು ಇನ್ನೊಂದು ಗ್ಯಾಪ್ ಇಡ್ಬೇಕು, ಎಕರೆಗೆ ಇಷ್ಟೇ ಇಡ್ಬೇಕು ಅನ್ನೋ ಒಂದು ಎಲ್ಲಾ ರೀತಿಲಿಂದನೂ ತಿಳಿಸ್ಕೊಡ್ತಾರ. ಯಾಕಪ್ಪ ಅಂತಂದ್ರೆ ರೈತರಿಗೆ ಏನಪ್ಪಾ ಅಂತಂದ್ರೆ ಒಂದೇ ವೇದಿಕೆಯಲ್ಲಿ ಒಂದೇ ಸೂರಿನಲ್ಲಿ ಎಲ್ಲಾ ರೀತಿಲಿಂದ ಮಾಹಿತಿಗಳು ಇವತ್ತು ಸಿಗ್ಲಿ ಅನ್ಕೊಂಡ ಒಂದು ದೃಷ್ಟಿಯಿಂದ ಮಾಡಿರೋದು. ಇದು ಸೂರ್ಯ ನ್ಯೂಸ್ ಕನ್ನಡ.